ಪ್ರೇಮ್ ನಿರ್ದೇಶನದ ಕೇಳಿ ಸಿನಿಮಾದ ಹಿಂದಿ ಅವತರಣಿಕೆಯ ಸರ್ಕೆ ಚುನೆಯ ತಾರೆ ಸರ್ಕೆ ಹಾಡು ಲೋಕಸಭೆಯಲ್ಲಿ ಚರ್ಚೆಯಾಯಿತು. ಪೊಲೀಸ್ ಸಾಹಿತ್ಯದ ಹಾಡನ್ನು ನಿಷೇಧಿಸುವುದಾಗಿ ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. ಸಂಸ್ಕೃತಿ, ಮಕ್ಕಳು, ಮಹಿಳೆಯರ ರಕ್ಷಣೆಗಾಗಿ ಡಿಜಿಟಲ್ ಮೀಡಿಯಾ ಮೇಲೂ ಏನೆಲ್ಲ ಕ್ರಮ ತೆಗೆದುಕೊಳ್ಳೋ ಸಾಧ್ಯತೆ ಇದೆಯೋ ಸರ್ಕಾರ ಎಲ್ಲವನ್ನೂ ಮಾಡುತ್ತೆ ಅಂದ್ರು. ಸೂಪರ್. ಈ ಬೆನ್ನಲ್ಲೇ ಕ್ಷಮೆ ಕೇಳಿದ್ದಾರೆ ಪ್ರೇಮ್. ಅಲ್ಲದೆ ವಿವಾದಿತ ಸಾಲುಗಳನ್ನ ತೆಗೆದು ಹೊಸ ಸಾಹಿತ್ಯವನ್ನ ರಚನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ವಿವಾದಿತ ಹಾಡಿನಲ್ಲಿ ಡ್ಯಾನ್ಸ್ ಮಾಡಿರುವ ನಟಿ ನೋರಾ ಫತೇಹಿ ಕೂಡ ರಿಯಾಕ್ಟ್ ಮಾಡಿ 3 ವರ್ಷಗಳ ಹಿಂದೆ ಈ ಸಾಂಗ್ ಮಾಡಲಾಗಿತ್ತು. ನನಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಆ ಸಾಹಿತ್ಯದಲ್ಲಿ ಅಶ್ಲೀಲತೆ ನನಗೆ ಕಾಣಿಸಿರಲಿಲ್ಲ. ಕನ್ನಡ ಯಾಕಂದ್ರೆ ಅರ್ಥ ಆಗಲ್ಲ, ಹಾಗಾಗಿ ಈಗ ನನಗೆ ಗೊತ್ತಾಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಜೊತೆಗೆ ನಾನು ಪ್ರಮೋಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ಜನ. ಯಾಕೆ ಕಿಡಿಕಾರಿರುವ ಪ್ರೇಮ್ ಆಕೆ ಉಲ್ಟಾ ಹೊಡೆದಿದ್ದಾರೆ. ಲಿರಿಕ್ಸ್ ಅರ್ಥ ಮಾಡ್ಕೊಳ್ದೆ ಎಕ್ಸ್ಪ್ರೆಷನ್ ಕೊಡಕ್ಕಾಗುತ್ತಾ ಅನ್ನೋದು ಅವ್ರ ಪ್ರಶ್ನೆ. ಗುಡ್ ಕ್ವೆಶ್ಚನ್. ಇಂಟೆಲಿಜೆನ್ಸ್ ನೀವು. ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರ್ದೆ, ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಆ ಇದನ್ನ ಕಂಟೆಂಟ್ ಇಟ್ಕೊಂಡು ನಾನು ಬರ್ದೆ. ಅದನ್ನ ನಾನು ಒಲಗರ ರೀತಿಯಲ್ಲಿ ಆಗ್ಲಿ, ಬೇರೆ ಯಾರಿಗಾರು ನೋಯಿಸ್ಬೇಕು ಅಂತ ಆಗ್ಲಿ, ಯಾವ ಉದ್ದೇಶಕ್ಕೂ ಮಾಡ್ದೋನಲ್ಲ. ಡಬಲ್ ತಲೆ ಅಲ್ಲ ರೀ, ನಾನು ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ ಸರ್? ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? Got this song 3 years ago in a language called Kannada. I said yes to it because Sanjay Dutt, who would say no to work with him? He's such an icon. Remake, at least that's what I. ಸುಮ್ಮನೆ ಕೂತ್ಕೊಳ್ಳಮ್ಮ, ನಾವು ನೋಡಿದೀವಿ ನಿಮ್ಮ ಡ್ರಾಮಾಗಳನ್ನ. ಸಾರ್ಥಕವಾಯ್ತು. ಕೂತ್ಕೊಂಡೆ. ಯಾವಳಾದ್ರೂ ಮೇಡಮ್ಮು ಡಾನ್ಸ್ ಮಾಡೋಳು ಹಾಡನ್ನು ಕೇಳಿಸ್ಕೊಳ್ದೆ ಡಾನ್ಸ್ ಮಾಡ್ತಾಳ? ಸುಮ್ಮನೆ ಬುರ್ಡೆ ಬಿಡ್ತಾರೆ ಕೂತ್ಕೊಂಡು. ಕಾಸ್ಗೋಸ್ಕರ ಈ ಫಿಲಮ್ ಫೀಲ್ಡಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ಗೊತ್ತಾ, ಎಲ್ಲರೂ ಅಲ್ಲದೆ ಇರ್ಬೋದು. ಸುಮ್ಮನೆ ಬುರ್ಡೆ ಕೇಳಿಸ್ಕೊಳ್ಳೋದು ಯಾವನಾರು ಮಾಡ್ತಾನೆ. ಸಾಂಗ್ ಸರಿ ಇಲ್ಲ, ಚೇಂಜ್ ಆಗಲಿ, ಸರಿ, ಅದು ಬೇರೆ ವಿಚಾರ. ಪ್ರೇಮ್ಗೆ ನಿಮ್ಗೆ ಇದನ್ನ ಈ 2 ಲೈನಿಂದಾನೆ ನಿಮ್ಮ ಫಿಲಮ್ ಗೆಲ್ಲಿಸ್ಕೋಬೇಕು ಅನ್ನೋದಿದ್ರೆ ಆ ದೇವರೇ ನಿಮ್ಮನ್ನು ಕಾಪಾಡಬೇಕಾಗಷ್ಟೇ. ಹಂಗಾರೆ ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಇಟ್ಸ್ ಶೇಮ್ ಆನ್ ಯುವರ್ ಪ್ರೀವಿಯಸ್ ಸಕ್ಸಸ್ಸಸ್ ಹಂಗಾರದು ಅಲ್ವಾ? ಆಮೇಲೆ ನಾನು ಹಿಂಗೆ ಅನ್ಕೊಂಡು ಬರೆದ್ಬಿಟ್ಟೆ ಅಂತ ನಾನು ಹಿಂಗೆ ಅನ್ಕೊಂಡ್ಬಿಟ್ರೆ ಅವ್ರು ಹಂಗೆ ಅನ್ಕೋಬೇಕಲ್ಲಪ್ಪ. ಹಂಗೆ ಅಂತೀರಾ? ಅಷ್ಟೇ, ದಯವಿಟ್ಟು ಕ್ಷಮಿಸ್ಬೇಕು. ಅಲ್ಲಿ ಪ್ರಾಬ್ಲಮ್ ಇರೋದು. ಇಟ್ಸ್ ಆಲ್ ರೈಟ್. ನಾವು ಎವ್ರಿಬಡಿ ಅಪಿಯರ್ಸ್ ಟು ಹ್ಯಾವ್ ರಿಯಲೈಸ್ಡ್ ಇಟ್. ಚೇಂಜ್ ಮಾಡ್ಕೊಳ್ಳಿ. ಬಾಳೆಹಣ್ಣು ಹೆಂಗೆ ಮಾಡ್ಬೇಕು?